ಓಂ ಶಾಂತಿ. ಇಂದಿನ ಡೇಟ್ ಆಗಿದೆ 4/4/2025. ನೀವೀಗ ಪುರುಷೋತ್ತಮರಾಗಲು ಪುರುಷಾರ್ಥ ಮಾಡುತ್ತಿದ್ದೀರಿ. ಪುರುಷೋತ್ತಮರು ದೇವತೆಗಳಾಗಿದ್ದಾರೆ, ಏಕೆಂದರೆ ಅವರು ಪಾವನರಾಗಿದ್ದಾರೆ. ನೀವು ಪಾವನರಾಗುತ್ತಿದ್ದೀರಿ. ಬೇಹದ್ದಿನ ತಂದೆಯು ಆಸುರಿ ಗುಣಗಳಿರುವವರನ್ನ ದೈವಿ ಗುಣವಂತರನ್ನಾಗಿ ಮಾಡುತ್ತಾರೆ. ನೀವು ಮಕ್ಕಳ ಬುದ್ಧಿಯಲ್ಲಿದೆ, ನಾವೀಗ ದೇವತೆಗಳಾಗಲು ಬ್ರಹ್ಮಣ್ಣರಾಗಿದ್ದೇವೆ. ಇದು ಅಮೂಲ್ಯ ಜೀವನವಾಗಿದೆ, ಏಕೆಂದರೆ ನೀವು ಈಶ್ವರಿಯ ಸಂತಾನರಾಗಿದ್ದೀರಿ. ಈ ಬ್ರಹ್ಮ ಕುಮಾರ ಕುಮಾರಿಯರೆಲ್ಲರೂ ಒಂದು ಪರಿವಾರವಾಗಿದ್ದೀರಿ. ಅಂದಾಗ ಅವಶ್ಯವಾಗಿ ದತ್ತು ಮಕ್ಕಳಾಗಿದ್ದೀರಿ. ತಂದೆಯೇ ದತ್ತು ಮಾಡಿಕೊಳ್ಳುತ್ತಾರೆ. ನೀವು ರಾವಣನ ದೊಡ್ಡ ಕಸದ ಬುಟ್ಟಿಯಲ್ಲಿ ಬಿದ್ದಿದ್ದೀರಿ. ಕಸದಿಂದ ಹೊರಬಂದು ಸುಂದರ ದೇವತೆಗಳಾಗಲು ಬೇಹದ್ದಿನ ತಂದೆಯು ಮಡಿಲನ್ನ ತೆಗೆದುಕೊಂಡಿದ್ದೀರಿ. ತಂದೆಯು ನೀವು ಮಕ್ಕಳನ್ನ ಹೂದೋಟದಲ್ಲಿ ಕರೆದುಕೊಂಡು ಹೋಗುತ್ತಾರೆ. ಶೂದ್ರರಿಂದ ಬ್ರಾಹ್ಮಣರಾಗಿದ್ದೀರಿ, ನಂತರ ದೇವತೆಗಳಾಗುತ್ತೀರಿ. ತಮ್ಮನ್ನು ನೋಡಿಕೊಳ್ಳಬೇಕು. ಈ ಚಲನೆಯಿಂದ ನಾವು ಶ್ರೇಷ್ಠ ಪದವಿಯನ್ನ ಹೇಗೆ ಪಡೆಯುತ್ತೇವೆ, ರಾಜರು ಹೇಗೆ, ಪ್ರಜೆಗಳು ಹೇಗಾಗುತ್ತಾರೆ ಎಂಬುದನ್ನು ಅರಿತುಕೊಳ್ಳಬಹುದಾಗಿದೆ. ರಾಜರ ಬಳಿ ಇರುವ ದಾಸದಾಸಿಯರಿಗೂ ಸಹ ಬಹಳ ಸುಖ ಸಿಗುತ್ತದೆ, ಆದರೆ ಕೆಲಸಗಾರರ ಮನೆಗಳಲ್ಲಿ ಇರುತ್ತಾರೆ. ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ತಮ್ಮ ಮೇಲೆ ದಯೆ ತೋರಿಸಿಕೊಳ್ಳಿ. ಶ್ರೀನಾಥ ದ್ವಾರದಲ್ಲಿ ಭೋಜನವನ್ನ ತಯಾರಿಸುತ್ತಾರೆ. ಶ್ರೀನಾಥನ ನೆನಪೇ ಇರುತ್ತದೆ. ಭಕ್ತರು ತಮ್ಮ ಭಕ್ತಿಯಲ್ಲಿ ಬಹಳ ಮಸ್ತರಾಗಿರುತ್ತಾರೆ, ಮತ್ತೆ ನೀವು ಜ್ಞಾನದಲ್ಲಿ ಮಸ್ತರಾಗಿರಬೇಕು. ಅನೇಕರು ಯಾವಾಗ ಭಾರತಕ್ಕೆ ಬಂದರೋ ಆಗ ತಮ್ಮ ಮನೆಯ ನೆನಪು ಬಂದಿತು. ಅನೇಕರು ಹೊರಟು ಹೋದರು. ಗ್ರಹಚಾರಿಯು ಅನೇಕರ ಮೇಲೆ ಬರುತ್ತದೆ ಅಲ್ಲವೇ? ನೀವು ಮಕ್ಕಳು ಮನುಷ್ಯರಿಂದ ದೇವತೆಗಳಾಗುವ ವಿದ್ಯೆಯನ್ನ ಓದುತ್ತಿದ್ದೀರಿ. ನೀವು ಅವಶ್ಯವಾಗಿ ದೈವಿ ಗುಣಗಳನ್ನು ಧಾರಣೆ ಮಾಡಬೇಕು. ನಿಮ್ಮ ಆಹಾರ, ಪಾನೀಯ, ಮಾತು, ನಡವಳಿಕೆ ಇಷ್ಟು ಘನತೆಯಿಂದ ಇರಬೇಕು. ದೇವತೆಗಳು ಎಷ್ಟು ಕಡಿಮೆ ತಿನ್ನುತ್ತಾರೆ, ಅವರಲ್ಲಿ ಯಾವುದೇ ಲಾಲಸೆ ಇರುವುದಿಲ್ಲ. ದೈವಿ ಗುಣಗಳನ್ನು ಧಾರಣೆ ಮಾಡಬೇಕು ಎಂದರೆ ಆಹಾರ ಪಾನೀಯಗಳು ಬಹಳ ಶುದ್ಧ ಮತ್ತು ಸಾಧಾರಣವಾಗಿರಬೇಕು. ಯಾವ ಮಕ್ಕಳು ಮಹಾರಥಿಯಾಗಿದ್ದಾರೆಯೋ ಅವರಿಗೆ ಗೌರವವನ್ನ ಇಡಿ. ಗೌರವ ಕೊಡಲಿಲ್ಲ ಎಂದರೆ ತಮ್ಮ ಮೇಲೆ ಪಾಪದ ಹೊರೆಯನ್ನ ಏರಿಸಿಕೊಳ್ಳುತ್ತೀರಿ. ನಿಯಮವು ಹೇಳುತ್ತದೆ, ಕೊನೆಯಲ್ಲಿ ನೆನಪಿನಲ್ಲಿದ್ದೇ ಶರೀರ ಬಿಡಬೇಕಾಗಿದೆ. ಶಿವ ತಂದೆಯ ನೆನಪಿನಲ್ಲಿಯೇ ಪ್ರಾಣವು ಈ ಶರೀರದಿಂದ ಹೊರಟು ಹೋಗಲಿ. ಮಮ್ಮಾರವರು ಎಷ್ಟೊಂದು ಸೇವೆ ಮಾಡುತ್ತಿದ್ದರು. ಮಮ್ಮಾರವರು ಜ್ಞಾನದಲ್ಲಿ ಎಲ್ಲರಿಗಿಂತ ತೀಕ್ಷ್ಣವಾಗಿದ್ದರು. ಒಬ್ಬ ತಂದೆಯ ವಿನಃ ಮತ್ಯಾರು ನೆನಪು ಬರಬಾರದು, ಎಲ್ಲಿಯೂ ಆಸಕ್ತಿ ಇರಬಾರದು. ನಾವು ಅಶರೀರಿಯಾಗಿ ಬಂದಿದ್ದೆವು ಮತ್ತೆ ಅಶರೀರಿಯಾಗಿ ಹೋಗಬೇಕಾಗಿದೆ. ದೇವತೆಗಳಾಗಲು ಬಹಳ ರಾಯಲ್ ಸಂಸ್ಕಾರಗಳನ್ನು ಧಾರಣೆ ಮಾಡಿಕೊಳ್ಳಬೇಕಾಗಿದೆ. ಆಹಾರ ಪಾನೀಯಗಳು ಬಹಳ ಶುದ್ಧ ಮತ್ತು ಸಾಧಾರಣವಾಗಿರಬೇಕಾಗಿದೆ. ತಮ್ಮ ಮೇಲೆ ಗಮನವನ್ನು ಇಡುತ್ತಾ ಎಲ್ಲರೊಂದಿಗೆ ಬಹಳ ಪ್ರೀತಿಯಿಂದ ನಡೆಯಬೇಕು. ವ್ಯರ್ಥ ಚಿಂತನೆ ಅಥವಾ ಬಲಹೀನತೆಯ ಮಾತು ಪರಸ್ಪರರಲ್ಲಿ ನಡೆಯಲೇ ಬಾರದು. ಕಳೆದು ಹೋದ ಮಾತುಗಳಿಗೆ ದಯಾ ಹೃದಯಿಗಳಾಗಿ ಅಳವಡಿಸಿಕೊಳ್ಳಿ. ಸಂತುಷ್ಟ ಮಣಿಯಾಗಿರಿ, ಆಗ ಪ್ರಭು ಪ್ರಿಯ, ಲೋಕಪ್ರಿಯ ಮತ್ತು ಸ್ವಯಂ ಪ್ರಿಯರಾಗಿ ಬಿಡುವಿರಿ. 21 ಜನ್ಮಗಳಿಗಾಗಿ 21 ಮುರುಳಿಯ ಪಾಯಿಂಟ್ಸ್ ಅನ್ನ ಕೇಳಿದಕ್ಕಾಗಿ ಧನ್ಯವಾದಗಳು. ಓಂ ಶಾಂತಿ.